ಹಾಯ್ ಗೈಸ್, ನಮಸ್ಕಾರ. ಜಸ್ಟ್ ನಾವು ಟಾಕ್ಸಿಕ್ನ ನೋಡ್ಕೊಂಬಂದೆ. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ, ನೋಡ್ಕೊಂಬಂದ್ವಿ. ಸೀರಿಯಸ್ಲಿ ಬೆಳಿಗ್ಗೆಯಿಂದ ರಿವ್ಯೂಸ್ನ ನೋಡಿ ಇದೇನು ಗುರು ಈ ಥರ ಇದೆಯಾ ಮೂವಿ ಅಂತ ಟಿಕೆಟ್ ಬೇರೆ ಬುಕ್ ಮಾಡಿಬಿಟ್ಟಿದ್ದೀವಿ. ಒಂದು ಕಡೆ ಬೇಜಾರಾಗ್ತಿತ್ತು, ಈ ಥರ ಕನ್ನಡ ಸಿನಿಮಾನ ಈ ಥರ ಮಾತಾಡ್ತಿದ್ದಾರೆ ಅಂತ. ಬಟ್ 6:30 PM ಶೋಗೆ ಬಂದು ನೋಡಿ ಇವಾಗ ಆಚೆ ಬರ್ತಿದ್ದೀವಿ. ಇವಾಗ 10 o'clock. ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಕ್ರಿಂಜ್ ನನ್ನ ಮಕ್ಕಳಿಗೆ ಇದು ಯಾರಿಗೂ ಅರ್ಥ ಆಗಲ್ಲ. ಇದು ತಲೆ ಇರೋರು ಮಾತ್ರ ಅರ್ಥ ಆಗುತ್ತೆ. ಸೊ ಅವ್ರು ಏನು ಮಾಡಿದಾರಲ್ಲ ಅದನ್ನು ಥಿಯೇಟ್ರಲ್ಲಿ ಕೂತ್ಕೊಂಡು ನೀಟಾಗಿ ಅನಲೈಸ್ ಮಾಡಿದ್ರೆ ಅರ್ಥ ಆಗುತ್ತೆ. ಡಿಸ್ಟ್ರಾಕ್ಷನ್ ಇಟ್ಕೊಂಡು ನೋಡೋಕೆ ಹೋಗ್ಬಿಡಿ ಫಿಲಮ್ನ. ಆ್ಯಂಡ್ ಐ ಥಿಂಕ್ ರಿವ್ಯೂಸ್ ಮಾಡಿರೋರಿಗೆ ಅವ್ರ ಪರ್ಸ್ನಲ್ ಏನಿದೆಯೋ ಗೊತ್ತಿಲ್ಲ, ಬಟ್ ನನಗಂತೂ ಪರ್ಸ್ನಲಿ ಹೇಳ್ತಿದ್ದೀನಿ, ನಾನು ನನ್ನ ಫ್ರೆಂಡ್ಸ್ 3 ಜನ ಬಂದಿದ್ವಿ. ಸೊ ಯಾರಿಗೂ ಇದು ಡಿಸಪಾಯಿಂಟ್ ಆಗಲಿಲ್ಲ. ಸೊ ಕತೆ ವೈಸಲ್ಲಿ ಕೆಲವೊಂದು ಇಂಗ್ಲೀಷ್ ಮೂವಿ ಅಂತ ಒಂದು ಗ್ಲೋಬಲ್ ಲೆವೆಲಲ್ಲಿ ಅಂತ ಕನ್ವೆ ಮಾಡಬೇಕಂತ ಹೋದಾಗ ಕೆಲವೊಂದು ಐಡಿಯಾಸ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಫೈನಲಿ ಕನ್ಕ್ಲೂಷನ್ ಕೂಡ ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫಿಂದ ಸೆಕೆಂಡ್ ಹಾಫ್ಗೆ ಹೋಗೋದು. ಸೊ ಥಿಯೇಟ್ರಿಗೆ ಹೋಗಿ ನೋಡಿ, ಯಾರ್ಯಾರ ಮಾತನ್ನು ಕಟ್ಕೊಳಕ್ಕೆ ಹೋಗ್ಬಿಡಿ, ನನ್ನ ಮಾತನ್ನು ಕೂಡ ಕೇಳೋಕ್ಕೆ ಹೋಗ್ಬಿಡಿ. ಥಿಯೇಟ್ರಿಗೆ ಹೋಗಿ ಫಿಲಮ್ನ ನೋಡಿ ಬುಕ್ ಮಾಡಿದರೆ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಈ ವೀಕೆಂಡಲ್ಲಿ ಒಳ್ಳೆ ಫಿಲಮ್ ಬಂದಿದೆ, ಅದು ಕನ್ನಡ ಫಿಲಮ್. ಯಶೋರ್ ಆ್ಯಕ್ಟಿಂಗ್ ಅಂತೂ ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ಗುರು. ಈ ಅಪ್ಪಂಗೆ ನೆಕ್ಸ್ಟು ಆಸ್ಕರ್ ಕೊಟ್ಟರು ಬೇಜಾರಾಗಲ್ಲ. ಆ ಥರ 2 ಶೇಡ್ಸಲ್ಲಿ ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ. 2 ಶೇಡ್ಸ್ ಅಂತಲ್ಲ, 3 ಶೇಡ್ಸ್ ಇದೆ. ಒಂದು ಮಿಡ್-ಏಜಲ್ಲಿ ಒಂದು ಸೂಪರ್ ಆಗಿದೆ. ಏನು ಹೇಳೋದು ಬೇಡ, ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ, ಕನ್ನಡ ಸಿನಿಮಾನ ನೋಡಿ. ಈ ಥರ ಎಫರ್ಟ್ ಹಾಕಿದ್ದಾರೆ, ಈ ಥರ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಅಂತ ಖುಷಿಯಿಂದ ನೋಡಿ. ಜೈ ಕರ್ನಾಟಕ. ರಂಗೇರು